ಮತ್ತೊಮ್ಮೆ ಶ್ರೀದೇವಿ ಮೇಡಮ್ನಲ್ಲಿ ನನ್ನೊಂದು ವಿನಂತಿ ಇದೆ, ವಿನಂತಿನೇ ಹೇಳ್ತೇನೆ, ನನ್ನೊಂದು ವಿನಂತಿ ಇದೆ. ಅವ್ರು ಬಂದಾಗ ನಾನು ಎಷ್ಟೋ ಜ್ಞಾಪಿಸ್ಕೊಂಡ್ರು ಕೂಡ ಅವರ ಹೆಸರು ನೆನಪಿಗೆ ಬರಲಿಲ್ಲ, ವಯೋಸಹಜ ಧರ್ಮ. ಆಮೇಲೆ ನನಗೆ ಬಂತು, ಭಾಳ ವಿಷಾದ ಆಯಿತು. ಆಮೇಲೆ ಅದನ್ನು ನಾನು ಅವತ್ತು ಮನೆಗೆ ಹೇಳಿಕೊಂಡೆ. ಅತ್ಯುತ್ತಮ ಶಿಕ್ಷಕಿಯಾಗಿ ಇಲ್ಲಿ ಅತ್ಯುತ್ತಮ ಮೇಲ್ವಿಚಾರಕರಾಗಿ ಈ ಶಾಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆ ಇನ್ನೂ ಹೆಚ್ಚಾಗಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ದೊರಕಲಿ. ಅವರಿಗೆ ಏನೇನು ಸಹಾಯ ಬೇಕೋ ಸ್ಥಳೀಯರು ನೀಡಿ ಅವರನ್ನು ಉತ್ತೇಜಿಸಿ, ಅದರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಾನು ಈ ಶಾಲೆಗೆ ಬಂದು ಇವತ್ತಿಗೆ 22 ವರ್ಷ ತುಂಬಿ 23ನೇ ವರ್ಷ. ಸತತವಾಗಿ ಕುಡೂರಮ್ಮನ ಆಶೀರ್ವಾದ, ಗಣೇಶನ ಆಶೀರ್ವಾದ, ರಾಯರ ಆಶೀರ್ವಾದ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಹಾರೈಕೆ ನನ್ನ ಮೇಲೆ ಇರಲಿ. ನನ್ನ ಮಕ್ಕಳು ಕೂಡ ಹಾಗೆ ನಮ್ಮ ಶಾಲೆ ಹೆಸರನ್ನು, ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ ನಮ್ಮ HUB ಸರು ಮತ್ತು YNV ಸರ್ ಹೇಳಿದಂಗೆ ಕರ್ಮಭೂಮಿ. ಸೊ ನಾನು ಮಾತಾಡೋಕ್ಕೆ ಯಾಕೆ ಬಲವಂತ ಮಾಡಿ ಎಲ್ಲ ರಗಳೆ ಆಗುತ್ತೆ, ಅದಕ್ಕೆ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ಕೆಲಸ ಮಾಡಲಿಕ್ಕೆ ಪುಣ್ಯ ಮಾಡಿದ್ರಷ್ಟೇ ಸಾಧ್ಯ, ಇಲ್ಲ ಸುಮ್ಮನೆ ಅವಕಾಶ ಸಿಗಲ್ಲ. ಇಷ್ಟು ವರ್ಷ ಇದ್ದೀನಿ ಅಂದರೆ ನನಗಿಂತ ಪುಣ್ಯವಂತೆ. ಈಗ MNR ಸರ್ ಹೇಳಿದ್ರು ನಾನು ಫಾಲೋ ಮಾಡ್ತಿದ್ದೀರಾ ಅಂತ. ಹೌದು ಸರ್, ನಿಮ್ಮನ್ನು ಫಾಲೋ ಮಾಡ್ತಿದ್ದೀನಿ. ಆಲ್ರೆಡಿ 80% ನನ್ನ ಸರ್ವಿಸ್ ಮುಗಿತಾ ಬಂತು, ಇನ್ನು 20% ಇದೆ. ಸೊ ದೇವರ ದಯೆ ಇದ್ರೆ 20% ಇಲ್ಲೇ ಮುಗಿಸಿ ನಾನು ನಿವೃತ್ತಿ ಹೊಂದಲಿಕ್ಕೆ ಇಷ್ಟಪಡ್ತೀನಿ. ಯಾವ ಪ್ರಮೋಷನ್ನು ಅಥವಾ ಪದೋನ್ನತಿ ನನಗೆ ಅವಶ್ಯಕತೆ ಇಲ್ಲ. ಊರಿನ ಪ್ರೀತಿ, ಮಕ್ಕಳ ಪ್ರೀತಿ, ವಿದ್ಯೆ ಕಲಿಸ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ನಾನು 2004-21 ಫೆಬ್ರವರಿ ಬಂದಾಗ MNR ಸರ್ ಇದ್ದರು. ನಾನು MNR ಸರ್, YNV ಸರ್ ಮತ್ತು VV ಸರ್ 3 ಜನಕ್ಕೆ ನಾನು ಅವ್ರ ಜೊತೆ ಇದ್ದೆ. YNV ಸರ್ ಕಾಲೇಜಲ್ಲಿ ಇದ್ದರು, MNR ಸರ್ ನನ್ನ ಶಿಕ್ಷಣ ಬಂದ ತಕ್ಷಣ ನನಗೆ 8ನೇ ಜಿಯೋಗ್ರಫಿ ಕೊಟ್ಟರು. ಸೊ ಐ ವಾಸ್ 9 months ಪ್ರೆಗ್ನೆಂಟ್ when I came here. ಬಂದಾಗ 9 ತಿಂಗಳು ಪ್ರೆಗ್ನೆಂಟ್. ಸೊ ತಕ್ಷಣ ನನಗೆ ಜಿಯೋಗ್ರಫಿ 8 ಮಾಡೋದಕ್ಕೆ ಅಂತ ಕೊಟ್ಟರು, ಅವರೇ ಇನ್ಚಾರ್ಜ್ ಇದ್ದದ್ದು. ಸೊ ಆಗಿನಿಂದ ಕೂಡ ಸ್ಟ್ರೆಂತ್ 600 ಮೇಲಿದ್ದು ಈ ವರ್ಷ 510 ಇದೆ. 2 ವರ್ಷದಿಂದ 567 ಇತ್ತು, 540 ಆಯಿತು, ಈಗ 510ಕ್ಕೆ ಬಂದು ನಿಂತಿದೆ. ಕಾರಣ ಇಷ್ಟೇ, ಸುತ್ತಮುತ್ತ ಉಟ್ಕೊಂಡಿರ್ತಕ್ಕಂಥ ಖಾಸಗಿ ಶಾಲೆಗಳ ಅಪರಾಧದಿಂದ ಆಗಿದೆ. ಆದರೂ ಕೂಡ ಏನು ಕಮ್ಮಿ ಇಲ್ಲ. ಪ್ರತಿ ವರ್ಷ SSLCಯಲ್ಲಿ ನಮ್ಮ ಶಾಲೆ ಹಿಂದಿನ ವರ್ಷ ಪ್ರತಿ ಸರ್ಕಾರದಿಂದ ಜಿಲ್ಲೆಗೆ 3 ಟಾಪರ್ಸ್ ಅನ್ನ ಕೊಡ್ತಾರೆ, ತಾಲೂಕಿಗೆ 3 ಟಾಪರ್ಸ್ ಅನ್ನು ಕೊಡ್ತಾರೆ. ಹಿಂದಿನ ವರ್ಷ ಔಟ್ ಆಫ್ 6 ಟಾಪರ್ಸ್ ನಮ್ಮ ಶಾಲೆಯವರೇ 5 ಟಾಪರ್ಸ್ ಇದ್ದರು. ಈ ವರ್ಷ 24-25ರಲ್ಲಿ 4 ಜನ ಟಾಪರ್ಸ್ ಔಟ್ ಆಫ್ 6 ಡಿಸ್ಟ್ರಿಕ್ಟ್ ಲೆವೆಲ್ 2 ಮತ್ತೆ ತಾಲೂಕ್ ಲೆವೆಲ್ 2. ಈ ಸರಿ ಲ್ಯಾಪ್ಟಾಪ್ ಕೊಡಲಿಲ್ಲ. ಪ್ರತಿ ವಿದ್ಯಾರ್ಥಿಗೆ 50,000 ಸಾವಿರ ಬಹುಮಾನ ಅಂದರೆ ಅವರ ಅಕೌಂಟಿಗೆ ಹಾಕಲಿಕ್ಕೆ ಮಾಡೋದು. ಸೊ 2 ಲಕ್ಷ ನಮ್ಮ ಶಾಲೆಗೆ ಬಂದು. ಸೊ ನಮ್ಮ ಗುರಿ ಈ ಸಾರಿ ಔಟ್ ಆಫ್ ಔಟ್ ಒಂದು ತರಿಸ್ಬೇಕು. 625 ಬರೀ ಖಾಸಗಿ ಶಾಲೆಗಳೇ ತರಿಸ್ತಾರೆ ಅಂತ. ಈ ಸರಿ ನಮ್ಮ ಗುರಿ ದುರಾಸೆ 625 ನಮ್ಮ ಶಾಲೆಯಲ್ಲೂ ಮಗು ಬರಬೇಕು ಅಂತ. ಜೊತೆಗೆ ಅವು 6 ಲ್ಯಾಪ್ಟಾಪ್ಸ್ ಅಥವಾ 50,000 ಬಹುಮಾನವನ್ನು ನಾವೇ ತಗೋಬೇಕು ಅಂತ. ಒಂದು ಏನು ಅಂದರೆ, ರಿಸಲ್ಟ್ ಬಂದಾಗ ಖಾಸಗಿ ಶಾಲೆಗಳು ಫಸ್ಟ್ ನಮ್ಮ ರಿಸಲ್ಟ್ ಅನ್ನ ಕಾಯ್ತಾರೆ. ಯಾಕೆಂದ್ರೆ ಅಕಸ್ಮಾತ್ KPS ಕುದೂರು ಏನಾದರೂ ಜಾಸ್ತಿ ಬಂದ್ಬಿಟ್ಟಿದೆ, ನಾವು ಅನೌನ್ಸ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತ. ದೇ ವಿಲ್ ವೇಟ್ ಫಾರ್ ಅವರ್ ರಿಸಲ್ಟ್ 10th ಅನೌನ್ಸ್, ಆಮೇಲೆ ಅನೌನ್ಸ್ ಮಾಡ್ತಾರೆ. ಏನಾದರೂ ಅವರು ತಾಲೂಕಿಗೆ ಟಾಪ್ ಬಂದ್ಬಿಟ್ಟಿದೆ ಹೇಗೆ ಅಂತ. ದೇ ಆರ್ ಗಿವಿಂಗ್ ಟಫ್ ಕಾಂಪಿಟೇಷನ್ ಟು ದ ಪ್ರೈವೇಟ್ ಸ್ಕೂಲ್ಸ್. ನಾವು ಯಾರಿಗೂ ಕಮ್ಮಿ ಇಲ್ಲ. ಸೊ ಒಂದು ನಾನು ನಮ್ರತೆಯಿಂದ ಭಕ್ತಿಯಿಂದ ಹೇಳ್ತೇನೆ, ಇವೆಲ್ಲ ಹಾಕ್ಕೊಟ್ಟು ಹೋಗಿರ್ತಕ್ಕಂಥ ದಾರಿನ ಅಥವಾ ಪಾಯ, ನಮ್ಮ ಇನ್ನೊಂದು ಸರ್ ಹೇಳಿರ್ತಾರೆ ಶಿವಣ್ಣ ಸರ್, ಯಾರೋ ಪಾಯ ಹಾಕಿದ್ದಾರೆ ರೇಣುಕಾ ಸರ್ ಹೇಳಿದಲ್ಲಿ, ಯಾವ ಪುಣ್ಯಾತ್ಮ ಪಾಯ ಹಾಕೊಂಡು ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಸೊ ಅದನ್ನು ನಾವು ಉಳಿಸಿದ್ರೆ ಸಾಕು. ಹೊಸದಾಗಿ ಏನೋ ಹೆಚ್ಚಿನದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಮಾಡಿರೋದ್ರ ಮೇಲಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಡೋದ್ರಲ್ಲಿ ಅಳಿಲ ಸೇವೆ ಎಷ್ಟನ್ನ ಮಾಡಿ ಸೇವೆ ಅಂತ ಮಾಡಿ. ಯಾಕೆಂದ್ರೆ ನಾನು ಮುಂಚೆನೇ ಹೇಳಿದೆ, ನನಗೆ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್, ಅಂದರೆ ಇಲ್ಲಿ ನನ್ನ ಕೆಲಸ ಸಿಕ್ಕಿರೋದೇ ನನಗೊಂದು ದೇವರ ಆಶೀರ್ವಾದ ಅಂತ ಹೇಳಬೇಕು. ಅಷ್ಟು ಮಕ್ಕಳು ವಿದ್ಯಾರ್ಥಿ, ಈಗ ಇಲ್ಲಿರೋರಲ್ಲೇ ಇವನು ವಿದ್ಯಾರ್ಥಿ, ಅವನು ವಿದ್ಯಾರ್ಥಿ, ಗುರುನು ವಿದ್ಯಾರ್ಥಿ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗೋಷ್ಟೊತ್ತಿಗೆ 10 ಜನ ಸಿಗ್ತಾರೆ. ಸೊ 22 ವರ್ಷದಲ್ಲಿ ನನಗೆ 4,000 ಆವ್ರೇಜ್ 200 ಅಂತ ತಗೊಂಡ್ರು 4,400 ಜನ ಮಕ್ಕಳು ಆಚೆಗೆ ಹೋಗಿದ್ದಾರೆ. ಸೊ ನನಗೆ ಇದಕ್ಕಿಂತ ಏನೂ ಬೇಡ. ಈಗ ಸತ್ರು ನಾನು ಹಿಂದಿಯಿಂದ ಸಾಯ್ತೇನೆ, ಯಾಕಂದ್ರೆ ನನಗೆ ಇದೆಲ್ಲ ಕೊಟ್ಟಿದೆ. ನಾನು ಬರೀ ಶ್ರೀದೇವಿ ಆಗಿದೆ, ಈಗ HRS ಮಿಸ್ ಅಂತ. HRS ಇನಿಷಿಯಲ್ ಬಂದಿದೆ ನನಗೆ KPS ಕುದೂರಿಂದ, ಅಂದರೆ GHS GJC ಕುದೂರಿಂದ.
ನಾನು ಪುಣ್ಯವಂತೆ ಅಂತ ಹೇಳ್ತೇನೆ. ಈ ದಿನ ನನಗೆ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರಿ. ಸೊ ನಾನು ಇದನ್ನ ಕೆಲಸ ಅಂತ ಮಾಡಲ್ಲ, ಸೇವೆ, ಒಂದು ಭಗವಂತನ ಸೇವೆ ಅಂತ ಮಾಡ್ಕೊಂಡು ಹೋಗ್ತೇನೆ. ನಿಮ್ಮೆಲ್ಲರ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಕಾಯ ವಾಚ ಮನಸ್ಸ ಶ್ರಮಿಸ್ತೇನೆ. ಸೊ ಐ ಪ್ರಾಮಿಸ್ ಫ್ರಮ್ ಮೈ ಹಾರ್ಟ್. ಥ್ಯಾಂಕ್ ಯು ವೆರಿ ಮಚ್.